ಜಿಲ್ಲೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಮೈಸೂರು ಅವರು ದಯಮಾಡಿ ವೇದಿಕೆ ಬಂದು ತಮ್ಮ ಭಾಷಣವನ್ನು ಪ್ರಸ್ತುತಪಡಿಸಬೇಕು ಅಂತ ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುಭಾಷ್ ಮಂಡೇಕರ್ ಅಂತ. ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದ ವಿದ್ಯಾರ್ಥಿ ನಿಲಯದಿಂದ ಬಂದಿದ್ದೇನೆ. ನಾನು ಸೆಕೆಂಡ್ ಇಯರ್ MA ಓದ್ತಾ ಇದ್ದೀನಿ. ನಾನು ಈ ದಿನ ನಿಮ್ಮ ಮುಂದೆ ಪುನರ್ ಪ್ರಸ್ತುತಪಡಿಸ್ತಾ ಇರುವಂತಹ ಬಾಬಾ ಸಾಹೇಬ್ರ ಭಾಷಣ ಯಾವುದಂತಂದರೆ ದಿನಾಂಕ 20 ಮಾರ್ಚ್ 1927ರಲ್ಲಿ ಮಹಾರಾಷ್ಟ್ರದಲ್ಲಿ ಸಾಹೇಬರು ಮಾಡಿದಂತಹ ಭಾಷಣ ಹೀಗಿದೆ. ಗೌರವಾನ್ವಿತರೇ, ಮಹಾತ್ಮ ಸವರ್ಣೀಯರು ಚೌಡಾರ್ ಕೆರೆಯ ನೀರನ್ನ ಅಸ್ಪೃಶ್ಯರು ಬಳಸದಂತೆ ನಿರ್ಬಂಧಿಸಿರುವುದು, ಅಸ್ಪೃಶ್ಯರು ಆ ನೀರನ್ನ ಮುಟ್ಟುವುದರಿಂದ ಅದು ಅಪವಿತ್ರಗೊಳ್ಳುತ್ತದೆ ಎಂಬುದರಿಂದಾಗಲಿ ಅಥವಾ ಅದು ಹಾವಿಯಾಗಿ ಮಾಯವಾಗಿ ಬಿಡುತ್ತದೆ ಎಂಬುದರಿಂದಾಗಲಿ ಅಲ್ಲ. ಪುರಾಣ ಗ್ರಂಥಗಳು ಯಾರನ್ನ ಅಸ್ಪೃಶ್ಯರು ಕೀಳು ಎಂದು ಘೋಷಿಸಿದೆಯೋ ಅವರು ಆ ನೀರನ್ನು ಮುಟ್ಟಿ ಇತರರಂತೆ ಸಮಾನರು ಎಂದು ಘೋಷಿಸಿಕೊಳ್ಳುವುದು ಅವರಿಗೆ ಇಷ್ಟವೇ ಇಲ್ಲ. ಆತ್ಮೀಯರೇ, ಇದರಿಂದಲೇ ನಮ್ಮ ಹೋರಾಟದ ಮಹತ್ವ ನಿಮಗೆ ಅರ್ಥವಾಗುತ್ತದೆ. ಮಹಾನ್ ಸತ್ಯಾಗ್ರಹ ಸಮಿತಿಯು ಇಂದು ನಿಮ್ಮನ್ನು ಇಲ್ಲಿಗೆ ಕರೆಸಿರುವುದು ಕೇವಲ ಚೌಡಾರ್ ಕೆರೆಯ ನೀರನ್ನು ಕುಡಿಯಲು ಮಾತ್ರವಲ್ಲ. ಚೌಡಾರ್ ಕೆರೆಯ ನೀರನ್ನು ಕುಡಿದ ಮಾತ್ರಕ್ಕೆ ನಾವೇನು ಅಮರರಾಗಿ ಉಳಿಯುವುದಿಲ್ಲ. ಇಲ್ಲಿಯವರೆಗೂ ಈ ಕೆರೆಯ ನೀರನ್ನು ಕುಡಿಯದೆ ನಾವು ಬದುಕಿದ್ದೇವೆ. ನಾವು ಇತರರಂತೆ ಮನುಷ್ಯರು, ನಮಗೂ ಸಮಾನವಾದ ಹಕ್ಕಿದೆ ಎಂದು ಜಗತ್ತಿಗೆ ಸಾರಲು ನಾವು ಇಂದು ಇಲ್ಲಿ ಇದ್ದೇವೆ. ಈ ಸಭೆಯನ್ನು ಸಮಾನತೆಯ ಆಶಯವನ್ನು ಕಟ್ಟಿ ಬೆಳೆಸುವ ಸಲುವಾಗಿಯೇ ಕರೆಯಲಾಗಿದೆ ಎಂದು ನಾನು ನಿಮಗೆ ಸ್ಪಷ್ಟಪಡಿಸುತ್ತೇನೆ. ಭಾರತ ದೇಶದ ಇತಿಹಾಸದಲ್ಲಿಯೇ ಎಂದೂ ಕೂಡ ಇಂಥ ಹೋರಾಟ ನಡೆದೇ ಇಲ್ಲ ಎಂದು ನಾನು ಭಾವಿಸಿದ್ದೇನೆ. ಆದ್ಮೇಲೆ ಸಮಾನತೆಯ ನೆಲೆಗೊಳಿಸುವಿಕೆ, ಅಸ್ಪೃಶ್ಯತೆಯ ನಿವಾರಣೆ ಇದನ್ನು ನಾವೇ ಮಾಡಬೇಕು. ಇತರರು ಯಾರೂ ಸಹ ಇದನ್ನು ಮಾಡುವುದೇ ಇಲ್ಲ. ಆದ್ಮೇಲೆ ಒಂದು ಕಾಲದಲ್ಲಿ ನಾವೆಲ್ಲರೂ ಸೈನ್ಯದ ನೆಪದಲ್ಲಿ ಒಂದಾಗಿದ್ದೇವೆ. ಅಂದು ನಮ್ಮ ಜೊತೆಯಲ್ಲಿದ್ದಂತಹ ಇತರೆ ವರ್ಗದ ಜನರು ಇಂದು ಸರ್ಕಾರಿ ಕೆಲಸಗಳಾದ ಸೇನೆ, ನ್ಯಾಯಾಲಯ, ಪೊಲೀಸ್ ಹಾಗೂ ಇತರೆ ಸರ್ಕಾರಿ ಕಚೇರಿಗಳಲ್ಲಿ ತಮ್ಮ ಜೀವನ ಉಪಯೋಗಕ್ಕಾಗಿ ವಿವಿಧ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಆದರೆ ಅಸ್ಪೃಶ್ಯರು ಎಂಬ ಕಾರಣಕ್ಕೆ ನಮಗೆ ಯಾವುದೇ ಸರ್ಕಾರಿ ಕೆಲಸಗಳನ್ನು ನೀಡಲಾಗಿಲ್ಲ. ಕಾನೂನು ನಮ್ಮಿಂದ ಉದ್ಯೋಗಗಳನ್ನು ನಿರ್ಬಂಧಿಸಿಲ್ಲ, ಆದರೆ ಅದು ಸಮ್ಮತಿಸಿದೆ. ಹಿಂದೂ ಧರ್ಮದಲ್ಲಿನ ಇತರ ವರ್ಗದ ಜನರು ನಮ್ಮನ್ನು ಅಸ್ಪೃಶ್ಯರು ಕೀಳು ಎಂದು ಕಾಣುವುದರಿಂದ ನಮಗೆ ಯಾವುದೇ ಸರ್ಕಾರಿ ಉದ್ಯೋಗಗಳು ದೊರೆಯುತ್ತಿಲ್ಲ. ಯಾವುದಾದ್ರೂ ವ್ಯಾಪಾರ ವ್ಯವಹಾರಗಳನ್ನ ಮಾಡೋಣ ಅಂತಂದರೆ ಅದು ಕೂಡ ಸಾಧ್ಯವಾಗ್ತಿಲ್ಲ. ವ್ಯಾಪಾರ ವ್ಯವಹಾರಗಳನ್ನು ಶುರು ಮಾಡಲು ನಮ್ಮ ಬಳಿ ಮೂಲ ಧನವೇ ಇಲ್ಲ ಎಂಬುದನ್ನು ನಾವು ಒಪ್ಕೊಳ್ಳೋಣ. ಆದರೆ ನಿಜವಾದ ಕಷ್ಟ ಎಲ್ಲಿರೋದು ಅಂತಂದರೆ ಅಸ್ಪೃಶ್ಯರು ಎಂದು ನಮ್ಮನ್ನು ಭಾವಿಸಿ ಇತರೆ ವರ್ಗದ ಜನರು ಯಾರೂ ಕೂಡ ನಮ್ಮ ಬಳಿ ಸಾಮಾನುಗಳನ್ನು ಖರೀದಿ ಮಾಡಲು ಬರುವುದಿಲ್ಲ. ಆದ್ಮೇಲೆ ನಮ್ಮ ಇಂದಿನ ಬಡತನ, ಕೀಳಿನ ದಾರಿದ್ರ್ಯ ಇದಕ್ಕೆಲ್ಲ ಅಸ್ಪೃಶ್ಯತೆಯೇ ತಾಯಿ. ಒಂದು ಕಾಲದಲ್ಲಿ ನಮ್ಮನ್ನ ಅಸ್ಪೃಶ್ಯರು ಕೀಳು ಎಂದು ಹೀಯಾಳಿಸುತ್ತಿದ್ದಂತಹ ಇತರೆ ವರ್ಗದ ಜನರಿಗಿಂತ ನಾವು ಇಂದು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದೇವೆ. ಮುಂದೊಂದು ದಿನ ನಮ್ಮ ಈ ದೇಶವು ಹಿಂದುಳಿದ ವರ್ಗದವರಾದ ನಮ್ಮಿಂದಲೇ ಆಡಳಿತಕ್ಕೊಳಪಡುವುದಂತೂ ಸತ್ಯವಾದದ್ದು. ಆದ್ಮೇಲೆ ನಾವು ನಮ್ಮನ್ನ 3 ಮಟ್ಟದ ಶುದ್ಧೀಕರಣಗಳಿಗೆ ಒಳಪಡಿಸಿಕೊಳ್ಳಬೇಕು. ಅದೇನೆಂದರೆ ನಮ್ಮ ಮಾತುಕತೆಗಳು ಶುದ್ಧವಾಗಿರಬೇಕು, ನಮ್ಮ ಉಚ್ಚಾರಣೆಯು ಸ್ಪಷ್ಟವಾಗಿರಬೇಕು, ನಾವು ನಮ್ಮ ಚಿಂತನೆಯ ಧಾಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಬೇಕು. ಆದ್ದರಿಂದ ಈ ದಿನ ನಾನು ನಿಮ್ಮಿಂದ ಒಂದು ಆಶ್ವಾಸನೆಯನ್ನು ಪಡೆಯಲು ಬಯಸುತ್ತೇನೆ. ಅದೇನೆಂದರೆ ನಾವು ಇನ್ನು ಮುಂದೆ ಇತರರು ಬಳಸಿ ಉಳಿದ ಅಳಸಿದ ಆಹಾರ ಪದಾರ್ಥಗಳನ್ನು ತಿನ್ನಲೇಬಾರದು. ನಮ್ಮ ಮನಸ್ಸಿನಿಂದ ಕೀಳಿರಿಮೆ ಭಾವನೆಯನ್ನು ನಾವು ಕಿತ್ತು ಎಸೆಯಬೇಕು. ದೃಢ ಸಂಕಲ್ಪ ಒಂದೇ ನಮ್ಮ ಈ ಹೋರಾಟವನ್ನು ಮುನ್ನಡೆಸುವಂತಹ ಶಕ್ತಿ. ಸಿಹಿಯಾದ ಮಾತುಗಳನ್ನಾಡಿ ನಮ್ಮನ್ನು ಸುಮ್ಮನಾಗಿಸ ಬಯಸುವವರಿಂದ ಯಾರೂ ಕೂಡ ಮೋಸ ಹೋಗದೇ ಇರಲಿ. ಶಾಂತಿಯುತವಾಗಿ ನಮ್ಮ ಈ ಹೋರಾಟ ತನ್ನ ಗುರಿಯನ್ನು ಮುಟ್ಟಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಶಾಂತಿಯುತವಾಗಿ ನಮ್ಮ ಹೋರಾಟ ತನ್ನ ಗುರಿಯನ್ನು ಮುಟ್ಟುವುದು ನಮಗಿಂತ ನಮ್ಮ ವಿರೋಧಿಗಳ ಮೇಲೆ ಅವಲಂಬಿತವಾಗಿದೆ. ಹಿಂಸೆಯೋ
ಶಾಂತಿಯುತವಾದ ಮುಕ್ತಾಯವು. ಅದು ಹಿಂದೂ ಧರ್ಮದಲ್ಲಿನ ಸವರ್ಣೀಯರ ನಡವಳಿಕೆಯ ಮೇಲೆಯೇ ನಿರ್ಧಾರವಾಗಿದೆ. ಆತ್ಮೀಯರೇ, ನಾನು ನಮ್ಮ ವಿರೋಧಿಗಳಿಗೆ ಹೇಳುವುದು ಒಂದೇ, ನಮ್ಮನ್ನ ತಡೆಯಬೇಡಿರಿ. ಈ ಪುರಾಣ ಆಚಾರ ವಿಚಾರಗಳನ್ನು ಬಿಸಾಡಿ ನ್ಯಾಯಯುತವಾಗಿ ಯೋಚಿಸಿ. ನಾವು ಶಾಂತಿಯುತವಾಗಿಯೇ ಮುಂದುವರಿಯುತ್ತೇವೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ಮಹಾನ್ ಸತ್ಯಾಗ್ರಹವು ಕೇವಲ ನೀರಿಗಾಗಿ ಅಲ್ಲ, ಅದು ಮಾನವ ಹಕ್ಕುಗಳ ಸ್ಥಾಪನೆಗಾಗಿ. ವಂದನೆಗಳು.